ದಿನ ದಿನಕ್ಕೂ ಬದಲಾಗ್ತಾ ಇದೆ ಸಿಎಂ ಮಾತಿನ ವರಸೆ. ಬೆಳಗ್ಗೆ ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂದ್ರು, ಮಧ್ಯಾಹ್ನ ರಾಜಕೀಯ ಶಾಶ್ವತ ಅಲ್ಲ ಅಂದ್ರು ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯವರ ಮಾತಿನ ವರಸೆ ಗಂಟೆಗೊಮ್ಮೆ, ದಿನಕ್ಕೊಮ್ಮೆ, ಕ್ಷಣಕ್ಕೊಮ್ಮೆ ಬದಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಅವರ ಮಾತುಗಳಲ್ಲೇ ಕಾಣ್ತಾ ಇದೆ. ಕಾರಣ ಬೆಳಗ್ಗೆ ಹೇಳಿದ್ರು ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿ, ಮಧ್ಯಾಹ್ನ ಹೇಳ್ತಿದ್ದಾರೆ ರಾಜಕೀಯ ಶಾಶ್ವತ ಅಲ್ಲ ಅಂತ. ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಏನಾಗುತ್ತೋ ಆಗ್ಲಿ, ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮಾತನ್ನ ಹೇಳಿರೋದು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ, ರಾಜಕೀಯ ಶಾಶ್ವತ ಅಲ್ಲ, ಏನಾಗುತ್ತೋ ಆಗ್ಲಿ, ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಸಿದ್ದರಾಮಯ್ಯವರ ಮಾತಿನ ವರಸೆಯನ್ನ ಪ್ರತಿನಿತ್ಯ ಗಮನಿಸ್ತಾ ಹೋದ್ರೆ ಒಂದೊಂದು ಕ್ಷಣಕ್ಕೂ ಬದಲಾವಣೆಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಬೆಳಗೊಂದು ಹೇಳಿಕೆ, ಮಧ್ಯಾಹ್ನ ಒಂದು ಹೇಳಿಕೆ ಅನ್ನುವಂತಹ ಹೇಳಿಕೆಗಳು ಬರ್ತಾ ಇರೋದು. ಪ್ರಮುಖವಾಗಿ ನಾವು ಈ ಹಿಂದೆ ಗಮನಿಸ್ತಾ ಇದ್ವಿ, ಸಿದ್ದರಾಮಯ್ಯವರು ನೆಕ್ಸ್ಟ್ ನಾನು ಚುನಾವಣಾ ನಿವೃತ್ತಿಯನ್ನು ಪಡ್ಕೊಳ್ತೀನಿ ಅಂತ ಹೇಳಿದ ಮೇಲೆ ನಾನು ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀನಿ ಅನ್ನುವ ಮಾತನ್ನು ಹೇಳಿದ್ರು. ಇದೀಗ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಲ್ಲೇ ಒಂದಷ್ಟು ರೀತಿಯ ಅನಿಶ್ಚಿತತೆ ಕಾಡ್ತಾ ಇದೆಯಾ ಹೇಗೆ ಅಂತ? ನವಿತಾಜನ್, ಇವತ್ತು ವಿಧಾನಸೌಧದಲ್ಲಿ ಸಭೆಯನ್ನ ಮುಗಿಸಿದ ನಂತರ ಸಿಎಂ ಸಿದ್ದರಾಮಯ್ಯನವರು ಅವರ ನಿವಾಸಕ್ಕೆ ಹೊರಡುವ ಸಂದರ್ಭದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅವರಿಗೆ ಎದುರಾಗ್ತಾರೆ. ಮೆಟ್ಟಿಲುಗಳ ಮೇಲೆ ಇಳಿದು ಬರುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ಮಾತನಾಡ್ತಾ ಬರುವಂತಹ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಕುರಿತಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಅದರ ಕುರಿತಾಗಿ ಕೇಳಿದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಗುತ್ತಲೇ ಅವರಿಗೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ರಾಜಕೀಯ ಶಾಶ್ವತ ಅಲ್ಲ, ಈ ಒಂದು ರಾಜಕೀಯ ಶಾಶ್ವತ ಅನ್ನುವಂಥದ್ದನ್ನ ನಾನು ಎಂದಿಗೂ ಯೋಚನೆಯನ್ನ ಮಾಡಿಲ್ಲ, ಜೊತೆಗೆ ರಾಜಕೀಯ ಯಾರಪ್ಪರ ಮನೆ ಆಸ್ತಿ ಅಲ್ಲ ಅನ್ನುವಂಥ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡ್ತಾ ಹೋಗ್ತಾರೆ. ಏನಾಗುತ್ತೋ ನೋಡೋಣ, ಕಾದು ನೋಡೋಣ ಅನ್ನುವಂಥ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತದ್ದಿದೆಯಲ್ಲ, ಇದು ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಎಲ್ಲಾ ಬೆಳವಣಿಗೆಗಳ, ಈ ಒಂದು ರಾಜಕೀಯ ಜಂಜಾಟದ ಬೆಳವಣಿಗೆಗಳ ಕಾರಣದಿಂದಾಗಿ ಬೇಸರ ತಂದಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದೆ. 2013ರಿಂದ 2018ರವರೆಗೆ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಆವತ್ತು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇದ್ದಂತ ಸಿದ್ದರಾಮಯ್ಯನವರು ಬೇರೆ, ಈಗ ಅಧಿಕಾರದಲ್ಲಿದ್ದಂಥ ಸಿದ್ದರಾಮಯ್ಯನವರು ಬೇರೆ ಎನ್ನುವಂಥದ್ದು ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಹೇಳ್ತಾ ಇದ್ರು, ಹಾಗೆ ಅವರ ಮುಖಂಡರುಗಳು ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಅದು ಸ್ಪಷ್ಟವಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಅವರ ಮಾತುಗಳನ್ನ ಗಮನಿಸಿದ್ರೆ. ಈಗಾಗಲೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಆ ಒಂದು ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂಥದ್ದು. ಆದ್ರೆ 2013ರಿಂದ 2018ರ ಅವಧಿಯಲ್ಲಿ ಅವರಿಗೆ ಯಾವ ರೀತಿಯ ಸ್ವತಂತ್ರವಾಗಿ ಅಧಿಕಾರ ನಡೆಸುವಂತಹ ಒಂದು ಅವಕಾಶ ಇತ್ತಲ್ಲ, ಆ ಒಂದು ಅವಕಾಶ ಈ ಅವಧಿಯಲ್ಲಿ ಅವರಿಗೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದೇ ಒಂದು ಕಾರಣಕ್ಕಾಗಿ ದಿನವೂ ಈ ರೀತಿಯ ಗೊಂದಲಗಳು, ನಾಯಕತ್ವ ಬದಲಾವಣೆ ವಿಚಾರವಾಗಿ ಇನ್ಯಾರೋ ಹೇಳಿಕೆಯನ್ನು ಕೊಡುವಂಥದ್ದು, ಇನ್ಯಾರೋ ಸಿಎಂ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು, ಇನ್ಯಾರೋ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗಳು, ಸ್ವಪಕ್ಷದ ಕಾರ್ಯಕರ್ತರು ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳನ್ನು ಮಾಡುವಂಥದ್ದು, ಇದೆಲ್ಲದರಿಂದಲೂ ಕೂಡ ಸಿದ್ದರಾಮಯ್ಯನವರು ಬೇಸರಗೊಂಡಂತೆ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ಅವರು
ಪದೇ ಪದೇ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ, ಅದರಲ್ಲೂ ಸ್ವಪಕ್ಷದ ಶಾಸಕರ ಬಳಿ ಇವತ್ತು ಬಹಿರಂಗವಾಗಿ ಹೇಳಿರುವಂತದ್ದು ಇದೆಯಲ್ಲ, ಮಾಧ್ಯಮಗಳ ಕ್ಯಾಮೆರಾವೂ ಕೂಡ ಇದೆ ಅನ್ನುವಂಥದ್ದನ್ನ ಗಮನಿಸಿದ ಸಂದರ್ಭದಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಯಾವುದು ಶಾಶ್ವತ ಅಲ್ಲ, ಯಾರಪ್ಪನ ಮನೆ ಆಸ್ತಿ ಅಲ್ಲ ರಾಜಕೀಯ ಅನ್ನುವಂಥ ರೀತಿಯಲ್ಲಿ ಹೇಳಿರುವಂತ ಹೇಳಿಕೆಯನ್ನು ನೋಡಿದ್ರೆ ಹೈಕಮಾಂಡ್ ನ ನಿರ್ಧಾರಕ್ಕೆ ಅವರು ಎದುರು ನೋಡ್ತಾ ಇದ್ದಂತೆ ಕಾಣಿಸ್ತದೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ಪ್ರಕಟಿಸಿತೋ ಆ ಒಂದು ಪ್ರಕಟಿಸಿದ ನಂತರದಲ್ಲಿ ಅದರಂತೆ ನಡೆದುಕೊಳ್ಳುವಂತ ಎಲ್ಲ ಲಕ್ಷಣಗಳು ಕೂಡ ಈಗ ಕಾಣಿಸ್ತಾ ಇರುವಂತದ್ದು. ನವಿತಾ ಜೈನ್. ಕಾರ್ತಿಕ್, ಈಗ ಈ ಹಿಂದೆ ನಾವು ಗಮನಿಸ್ತಾ ಇದ್ವಿ, ಅಂದ್ರೆ ಬಜೆಟ್ ವಿಚಾರದಲ್ಲಿ ನಾನೇ ಬಜೆಟ್ ಮಂಡಿಸ್ತೀನಿ, ನಾನೇ ಮುಂದುವರಿತೀನಿ ಅಂತ ಹೇಳಿದ ಮೇಲೆ ಕೆಲವು ದಿನಗಳಾದ ನಂತರ ಆದಂತಹ ಬೆಳವಣಿಗೆಗಳು, ಮಲ್ಲಿಕಾರ್ಜುನ ಖರ್ಗೆ ಅವರ ರಿಪೋರ್ಟ್ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರ ರಿಪೋರ್ಟ್ ಅನ್ನು ಕೊಟ್ಟ ಮೇಲೆ ಅಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳು, ಇವೆಲ್ಲದ ನಂತರ ಈ ರೀತಿಯಾದಂತಹ ಅಂದ್ರೆ ಚೇಂಜ್ ಆಯ್ತಾ, ಅಥವಾ ಮಾತು ಬದಲಾವಣೆಗಳು ಆಗ್ತಾ ಬಂತ ಹೇಗೆ? ಜೊತೆಗೆ ಅವರಲ್ಲೇ ಒಂದು ರೀತಿಯಾಗಿ ಈಗ ಇನ್ನು ಮುಂದೆ ಯಾಕೆ ಈ ತರದ ಬೆಳವಣಿಗೆಗಳನ್ನು ಇರಬೇಕು ಅನ್ನುವಂಥದ್ದು ಇದೆಯಾ, ದೇವರಾಜ್ ಅರಸು ಅವರ ದಾಖಲೆಯನ್ನು ಸರಿಗಟ್ಟುವವರೆಗೂ ಇರಬೇಕು ಅನ್ನೋದಿದೆಯಾ, ಯಾವ ರೀತಿಯಾದಂತಹ ಮನಸ್ಥಿತಿ ಕಾಣಿಸ್ತಾ ಇದೆ? ನವಿತಾ ಜೈನ್, ಕಳೆದ 2 ತಿಂಗಳ ರಾಜಕೀಯ ಬೆಳವಣಿಗೆಗಳಿಂದ ಸಿಎಂ ಸಿದ್ದರಾಮಯ್ಯನವರು ಕುಗ್ಗದಂತೆ ಕಾಣಿಸ್ತಾ ಇದೆ. ಇವತ್ತಿನ ಹೇಳಿಕೆ ಅದನ್ನ ಸ್ಪಷ್ಟಪಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ನಾನು ಕೆಳಗಿಳಿಯೋದಿಲ್ಲ, 5 ವರ್ಷ ಪೂರ್ಣಗೊಳಿಸ್ತೇನೆ ಅನ್ನುವಂತ ಹೇಳಿಕೆ ಕೊಡ್ತಿದ್ದಂತ ಸಿಎಂ ಸಿದ್ದರಾಮಯ್ಯನವರು ಬರುತ್ತಾ ಹೈಕಮಾಂಡ್ ಹೇಳದಂತೆ ನಾನು ನಡೆದುಕೊಳ್ತೇನೆ, ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನೆ ಇರ್ತೇನೆ ಅನ್ನುವಂತ ಹೇಳಿಕೆಯನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರು. ಅದಾದ ನಂತರದಲ್ಲಿ ಇನ್ನೂ ಒಂದಿಷ್ಟು ಬೆಳವಣಿಗೆಗಳಾಯ್ತಲ್ಲ, ದೆಹಲಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದ ಕೆಲವೊಂದಿಷ್ಟು ಜನ ಶಾಸಕರು ಹೋಗಿ ಅಲ್ಲಿ ಕೆಲ ಚಟುವಟಿಕೆಗಳನ್ನು ಮಾಡಿದ್ರು. ಅದಾದ ನಂತರದಲ್ಲಿ ವಿಪಕ್ಷಗಳು ಟೀಕೆಯನ್ನು ಮಾಡೋದಕ್ಕೆ ಆರಂಭ ಮಾಡಿತು. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಪುನಃ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಿರ್ತೇನೆ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಬಂದ್ರು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ, ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಬಂದು ಭೇಟಿ ಮಾಡಿ ಈ ಎಲ್ಲ ಚರ್ಚೆಗಳ ನಂತರವೂ ಕೂಡ ನಾವಿಬ್ರು ಒಂದಾಗಿದ್ದೇವೆ ಅನ್ನುವಂತ ಹೇಳಿಕೆಗಳನ್ನ ಬಹಿರಂಗವಾಗಿ ಕೊಟ್ಟ ನಂತರವೂ ಅವರ ಮನಸ್ಸಲ್ಲಿ ಯಾವ ರೀತಿಯ ಭಾವನೆ ಇದೆ ಅನ್ನುವಂಥದ್ದು ಇವತ್ತು ಬೇಳೂರು ಗೋಪಾಲಕೃಷ್ಣ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೆದ ಸಂಭಾಷಣೆಯಲ್ಲಿ ಹೊರ ಬಂದಿದೆ ಅಂತಲೇ ಹೇಳಬಹುದು. ಪ್ರಮುಖವಾಗಿ ಅವರು ಅಲ್ಲಿ ಉಲ್ಲೇಖಿಸಿರುವಂತಹ ಶಬ್ದಗಳಿದೆಯಲ್ಲ, ಇದ್ಯಾವುದೂ ಕೂಡ ಇವತ್ತಿನ ಒಂದು ದಿನದ ಅಥವಾ ಆ ಒಂದು ಕ್ಷಣಕ್ಕಾಗಿ ಅವರು ಹೇಳಿದಂತೆ ಕಾಣಿಸ್ತಾ ಇಲ್ಲ. ಈ ಇತ್ತೀಚೆಗೆ ನಡೆದಂತ ರಾಜಕೀಯ ಬೆಳವಣಿಗೆಗಳ ಆಧಾರವಾಗಿ ಇಟ್ಟುಕೊಂಡು ಅವರಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿರುವಂತಹ ಬೇಜಾರನ್ನೇ ಅವರು ಹೊರ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಬೇಳೂರು ಗೋಪಾಲಕೃಷ್ಣ ಅವರು ಸಹಿತ ಸಚಿವಾಕಾಂಕ್ಷಿ ಆಗಿದ್ರು, ಅವರು ಸಚಿವ ಸಂಪುಟ ಪುನರಚನೆ ಆಗೋದನ್ನ ಕಾತರದಿಂದ ಕಾಯ್ತಾ ಇದ್ರು. ಅಂತ ಸಂದರ್ಭದಲ್ಲಿರುವಂತಹ ಶಾಸಕನಿಗೆ ಈ ರೀತಿಯ ಹೇಳಿಕೆಯನ್ನು ಕೊಡುವಂತದ್ದು ಇದೆಯಲ್ಲ, ಸಿಎಂ ಆಗಿರ್ತಕ್ಕಂಥವ್ರು ಎಲ್ಲ ಒಂದ್ ಕಡೆ ಅವರ ಪದವಿಗೆ ಎಲ್ಲ ಒಂದ್ ಕಡೆ ಅದನ್ನ ಕೆಳಗಿಳಿಯುವಂತಹ ಒಂದು ಸನ್ನಿಹಿತ ಆಗ್ತಾ ಇದೆಯಾ, ಅಥವಾ ಹೈಕಮಾಂಡ್ ಯಾವುದೇ ರೀತಿಯ ನಿರ್ಧಾರವನ್ನ ಇದುವರೆಗೂ ಪ್ರಕಟಿಸಿಲ್ಲದೆ ಇರುವಂತಹ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಗೊಂದಲಕ್ಕೆ ಈಡಾಗಿದ್ದಾರಾ? ಈ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.